ಹಿಂದೂ ಧರ್ಮದಲ್ಲಿ ಧನುರ್ಮಾಸವು ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಒಂದು. ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸಿದಾಗ ಈ ಮಾಸ ಆರಂಭವಾಗುತ್ತದೆ. ಇದನ್ನು ಶೂನ್ಯ ಮಾಸ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಈ ಸಮಯದಲ್ಲಿ ಶುಭ ಕಾರ್ಯಗಳಾದ ಮದುವೆ, ಉಪನಯನಗಳಿಗೆ ಅವಕಾಶವಿರುವುದಿಲ್ಲ. ಆದರೆ ದೈವಿಕ ಆರಾಧನೆಗೆ ಇದು ಶ್ರೇಷ್ಠ ಕಾಲ. ಧನುರ್ಮಾಸದ ಮಹತ್ವ ಮತ್ತು ಆಚರಣೆಯ ವಿಧಾನದ ಮಾಹಿತಿ ಇಲ್ಲಿದೆ. ಧನುರ್ಮಾಸದ ಮಹತ್ವ. ಬ್ರಾಹ್ಮಿ ಮುಹೂರ್ತದ ಪೂಜೆ. ಈ ಮಾಸದಲ್ಲಿ ಸೂರ್ಯೋದಯಕ್ಕೂ ಮುನ್ನ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಪೂಜೆಯು 1000 ಪಟ್ಟು ಹೆಚ್ಚು ಫಲ ನೀಡುತ್ತದೆ ಎಂದು ನಂಬಲಾಗಿದೆ. ಆಧ್ಯಾತ್ಮಿಕ ಶಕ್ತಿ. ದೇವತೆಗಳಿಗೆ ಇದು ಬೆಳಗಿನ ಜಾವದ ಸಮಯವೆಂದು ಹೇಳಲಾಗುತ್ತದೆ. ಹಾಗಾಗಿ ಈ ಸಮಯದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ದೇವಾನುದೇವತೆಗಳ ಅನುಗ್ರಹ ಸುಲಭವಾಗಿ ದೊರೆಯುತ್ತದೆ. ಪೂಜೆ ಮಾಡುವ ವಿಧಾನ. ಧನುರ್ಮಾಸದಲ್ಲಿ ಮುಖ್ಯವಾಗಿ ವಿಷ್ಣುವಿನ ಆರಾಧನೆ, ವೆಂಕಟೇಶ್ವರ, ಕೃಷ್ಣ ಮತ್ತು ದೇವಿಯ ಆರಾಧನೆಗೆ ಪ್ರಾಮುಖ್ಯತೆ ಇರುತ್ತದೆ. 1. ಮುಂಜಾನೆ ಎದ್ದೇಳುವುದು. ಸೂರ್ಯೋದಯಕ್ಕಿಂತ ಸುಮಾರು 1.5 ಗಂಟೆ ಮೊದಲೇ, ಸುಮಾರು ಬೆಳಗಿನ ಜಾವ 4 ಗಂಟೆ 30 ನಿಮಿಷದಿಂದ ಬೆಳಗಿನ ಜಾವ 5 ಗಂಟೆ 30 ನಿಮಿಷರ ಒಳಗೆ ಎದ್ದು ಸ್ನಾನ ಮಾಡಬೇಕು. 2. ರಂಗೋಲಿ. ಮನೆಯ ಹೊಸ್ತಿಲಲ್ಲಿ ಮತ್ತು ದೇವರ ಮನೆಯ ಮುಂದೆ ಸುಂದರವಾದ ರಂಗೋಲಿಯನ್ನು ಹಾಕಬೇಕು. 3. ದೀಪಾರಾಧನೆ. ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಸಜ್ಜಾಗಬೇಕು. 4. ಪೂಜೆ ಮತ್ತು ಮಂತ್ರಗಳು. ನಕ್ಷತ್ರ ಚಿಹ್ನೆ, ವಿಷ್ಣು ಸಹಸ್ರನಾಮ, ಪುರುಷ ಸೂಕ್ತ ಅಥವಾ ಅಷ್ಟೋತ್ತರಗಳನ್ನು ಪಠಿಸಬೇಕು. 5. ನೈವೇದ್ಯ ಮುಖ್ಯವಾದದ್ದು. ಧನುರ್ಮಾಸದಲ್ಲಿ ನೈವೇದ್ಯಕ್ಕೆ ವಿಶೇಷ ಸ್ಥಾನವಿದೆ. ಮುಖ್ಯವಾಗಿ ಹೆಸರುಬೇಳೆ ಮತ್ತು ಅಕ್ಕಿಯ ಪೊಂಗಲ್ ಅನ್ನು ನೈವೇದ್ಯ ಮಾಡಲಾಗುತ್ತದೆ. ಇದರೊಂದಿಗೆ ಮೊಸರನ್ನ ಅಥವಾ ಸಜ್ಜಿಗೆಯನ್ನು ಅರ್ಪಿಸಬಹುದು. 6. ಮಂಗಳಾರತಿ. ಪೂಜೆಯ ನಂತರ ಕರ್ಪೂರದ ಆರತಿ ಮಾಡಿ ಪ್ರಸಾದವನ್ನು ಸ್ವೀಕರಿಸಬೇಕು. ನೆನಪಿನಲ್ಲಿಡಬೇಕಾದ ಅಂಶಗಳು. ಈ ಪೂಜೆಯನ್ನು ಸೂರ್ಯೋದಯದ ನಂತರ ಮಾಡಬಹುದು.